ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜ್. ನೀವು ನೋಡ್ತಾ ಇದ್ದೀರಾ JBM TV. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮವನ್ನು ಸ್ವಾಗತ ಬಯಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಆಲ್ಮೇಲ್ ವೈದ್ಯಾಧಿಕಾರಿಗಳು ಅವರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಮೊದಲನೇದಾಗಿ ಕೇಳಬೇಕಾಗಿದ್ದು ಏನು ಅಂತಂದರೆ, ರಾಷ್ಟ್ರೀಯ ಜಂತುಹುಳ ನಿವಾರಣಾ ಇದು ಶಾಲಾ ಕಾಲೇಜುಗಳಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. ದಿನನಿತ್ಯ ಮಕ್ಕಳಿಗೆ ಇದರಿಂದ ಒಂದು ಜಂತುಹುಳದ ನಿವಾರಣೆಗಾಗಿ ಈ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದ್ದಾಗಿದೆ. ಇದು ಜಂತುಹುಳ ನಿವಾರಣಾ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆದು ಬಂದಿದೆ, ಎಲ್ಲಿಂದ ಪ್ರಾರಂಭವಾಯಿತು? ಸರ್, ಇದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಅಂಥೇಳಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು 1ರಿಂದ 19 ವರ್ಷದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಅಥವಾ ಮಕ್ಕಳಿಗೆ ಏನು ಮಾಡ್ತೀವಿ, ಅಂಗನವಾಡಿ ಮತ್ತು ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ, ಇದನ್ನು ವರ್ಷದಾಗ 2 ಬಾರಿ ಈ ಮಾತ್ರೆಗಳನ್ನು ನಾವು ವಿತರಣೆ ಮಾಡ್ತೀವಿ ಸರ್. ನಮ್ಮ ಜೊತೆಗೆ ಇನ್ನೋರ್ವ ಸಂದರ್ಶಕರಿದ್ದಾರೆ. ಅನ್ನಪೂರ್ಣ ಸರ್, ತಾವು ಹೇಳಿದ್ರಿ 1ರಿಂದ 19 ವರ್ಷದ ಮಕ್ಕಳಿಗೆ ಈ ಜಂತುಹುಳ ನಿವಾರಣೆಯ ಒಂದು ಔಷಧಿಗಳ ಮಾತ್ರೆಗಳನ್ನು ನಾವು ಕೊಡ್ತೇವೆ ಅಂತ ತಾವು ಹೇಳಿದ್ರಿ. ವಿಶೇಷವಾಗಿ ಅಂಗನವಾಡಿಗಳಲ್ಲಾಗಿರಬಹುದು, ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ ತಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ. ನನ್ನ ಒಂದು ಪರ್ಟಿಕ್ಯುಲರ್ ಆದಂಥ ಪ್ರಶ್ನೆ ನಿಮಗೇನಂತಂದರೆ, ಇದೇ ಮಕ್ಕಳಿಗೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ? ಈ ಮಕ್ಕಳಲ್ಲಿ ಏನಾಗಿರ್ತೈತಿ, ಈ ಮಾತ್ರೆಗಳ ಕೊಡೋದು ಮಹತ್ವ ಏನಪ್ಪ ಅಂದ್ರೆ, ನಮ್ಮಲ್ಲಿ ಮಕ್ಕಳಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಸರ್ ಮೇಡಮ್. ರಕ್ತಹೀನತೆಯನ್ನು ತಡೆಗಟ್ಟೋದ್ರಿಂದ ಏನಾಗ್ತೈತಿ, ಈ ಮಗು ಏನು 1ರಿಂದ 19 ವರ್ಷದ ದೈಹಿಕ ಬೆಳವಣಿಗೆ ಆಗ್ತಿರ್ತದೆ. ಅಂದರೆ ಅವ್ರದ್ದು ಗ್ರೋಯಿಂಗ್ ಅಂದರೆ ಈ 19 ವರ್ಷದಲ್ಲೂ ಮಗು ಬೆಳವಣಿಗೆ ಹೊಂದೈತೆ ಮೇಡಮ್. ಆ ಟೈಮ್ದಾಗ ಮಗು ರಕ್ತಹೀನತೆಯಿಂದ ಬಳಲಿದೆ ಅಂದ್ರೆ ಆ ಮಗು ಶೈಕ್ಷಣಿಕವಾಗಲಿ ಮತ್ತು ಮಗು ಹಿಂಡು ಉಳಿತೈತಿ, ಮಾನಸಿಕವಾಗಿ ದೌರ್ಬಲ್ಯತೆವಾಗಿ ಉಳಿತೈತಿ. ಮತ್ತು ಯಾವ ವಯಸ್ಸಿಗೆ ಯಾವ ಮಗು ಯಾವ ಸ್ಟೇಜ್ನಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಅದು ಮೆದುಳು ಬೆಳವಣಿಗೆ ಆಗಲಿ ಶಾರೀರಿಕ ಬೆಳವಣಿಗೆ ಆಗಲಿ, ಅದು ತೊಂದರೆಗಳು ಉಂಟಾಗ್ತದೆ ಅಂತೇಳಿ ಈ ಮಾತ್ರೆಗಳನ್ನು ಮಾಡ್ತೀವಿ ನಾವು. ವರ್ಷದಾಗ 2 ಸಾರಿ ಈ ಮಕ್ಕಳಿಗೆ ನಾವು ವಿತರಣೆ ಮಾಡ್ತೀವಿ. ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಮಕ್ಕಳಿಗಾಗಿ ಇದು ಸೀಮಿತವಾಗಿದೆ? ಇದು ಈಗ ನಾವು ರಾಷ್ಟ್ರೀಯ ಜಂತುಹುಳು ನಿವಾರಣದ ಅಂಗವಾಗಿ 1ರಿಂದ 19 ವರ್ಷದ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಇದ್ರಾಗ ಯಾವುದೇ ನಾವು ವಿಂಗಡಣೆ ಮಾಡಲ್ಲ. ಸರ್ಕಾರಿ ವಿದ್ಯಾರ್ಥಿಗಳ ಮಕ್ಕಳು ಅಥವಾ ಅನುದಾನಿತ ಎಲ್ಲ ಮಕ್ಕಳಿಗೂ 1ರಿಂದ 19 ಯಾವುದೇ ಶಾಲೆಗಳಾಗಲಿ ಅಥವಾ ಅದು ಶಾಲೆ ಬಿಟ್ಟ ಹೊರಗಳು ಉಳಿದ್ರು ಸತೆಗೂ ಕೂಡ 19 ವರ್ಷದ ಏನು ಏಜ್ ಗ್ರೂಪ್ನಾಗ ಬರ್ತಾರಲ್ಲ ಎಲ್ಲ ಮಕ್ಕಳಿಗೂ ಈ ಮಾತ್ರೆಗಳನ್ನು ಕೊಡ್ತೀವಿ. ಹಾಗೇನೆ ಸರ್, ಈ ಜಂತುಹುಳ ಅನ್ನುವಂಥದ್ದು ಮಕ್ಕಳ ದೇಹದೊಳಗೆ ಯಾವ ರೀತಿಯಾಗಿ ಹರಡ್ತದೆ? ಇದು ನೋಡಿರಿ ಮೇಡಮ್, ಇದು ಓರೋಫಿಕಲ್ ರೂಟ್ ಅಂತಾರೆ ಮೇಡಮ್. ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಅಥವಾ ನಮ್ಮ ಏನು ಮಲದ ಮುಖಾಂತರ ಇದು ನಮ್ಮ ದೇಹವನ್ನು ಸೇರ್ತೈತೆ ಮೇಡಮ್. ಅಂದರೆ ಈಗ ಮಗುಗೆ ಏನಾದ್ರು ಕಾಲುಗಳಿಗೆ ಗಾಯಗಳಾಗಿತ್ತಂದ್ರೆ, ಪಾದರಕ್ಷೆಗಳು ಹಾಕೊಳ್ಳಾರ್ದು ಅಡ್ಡಾಡಿತ್ತಂದ್ರೆ, ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಅವು ಏನು ಹುಳುಗಳದಾವಲ್ಲ ಅವು ನಮ್ಮ ದೇಹವನ್ನು ಸೇರಿ ಅವು ನಮ್ಮ ಹೊಟ್ಟೆಯಲ್ಲಿ ಹೋಗಿ ಅವನು ಸಂತಾನೋತ್ಪತ್ತಿ ಮಾಡಿ ಏನು ಮಾಡ್ತಾವೆ, ನಮಗೆ ಜಂತುಹುಳುಗಳಾಗಿ ರಕ್ತಹೀನತೆಯನ್ನು ಉಂಟು ಮಾಡ್ತಾವೆ. ಅಂತಂದರೆ ಈಗ ಶರೀರದಲ್ಲಿ ಯಾವುದೇ ರೀತಿ ಗಾಯವಾಗಿತ್ತು ಅಂತಂದರೆ ಗಾಯದ ಮುಖಾಂತರ ಕೂಡ ಅವು ನಮ್ಮ ಶರೀರದಲ್ಲಿ ಪ್ರವೇಶಿಸ್ತವೆ ಅನ್ನುವಂಥದ್ದು ಇದರಲ್ಲಿ ಕಂಡುಬರ್ತದೆ. ಸರಿ, ಮಾತ್ರೆಗಳ ಪ್ರಮಾಣ ಅಂತಂದರೆ ಈಗ 1 ವರ್ಷದಿಂದ ಹಿಡಿದು 19 ವರ್ಷದವರೆಗೆ ಈ ಮಾತ್ರೆಗಳನ್ನು ಕೊಡ್ತಾ ಇದ್ದೀರಿ. ಅದರೊಳಗೆ ಮಾತ್ರೆಗಳು ಎಲ್ಲ ಸಮನಾಗಿ ಕೊಡ್ತಿರೋ ಅಥವಾ ಭಿನ್ನವಾಗಿರುತ್ತದೆ? ಮಕ್ಕಳಿಗೆ ಬೇರೆ ಅಥವಾ ಅದರೊಳಗೆ ಗ್ರೋತ್ ಕಡಿಮೆ, ವಯಸ್ಸಾದವ್ರಿಗೆ ಏನೈತಿ ಹೆಚ್ಚಿಗೆ, ಈ ರೀತಿಯಾದಂಥದ್ದು ಏನಾದರೂ? ಹಂಗಿಲ್ಲ ಸರ್. ಇದು ಹೆಂಗೈತೆ ಅಂದರೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡೋಸೇಜ್ ಇದೆ ಸರ್. ಆ ಡೋಸೇಜ್ ಏನಪ್ಪ ಅಂದರೆ 1ರಿಂದ 2 ವರ್ಷ ವಿದ್ಯಾರ್ಥಿಗಳಿಗೆ 200 mg ಮಾತ್ರೆ ಅಂದರೆ 200 mg ಮಾತ್ರೆಗಳನ್ನು ಕೊಡ್ತೀವಿ. ಇದು ಚಿವೇಬಲ್ ಟ್ಯಾಬ್ಲೆಟ್ ಅಂದರೆ ನಾಲ್ಗೆ ಮೇಲೆ ಇಟ್ಕೊಂಡು ಚೀಪಬೇಕು ಅಥವಾ ಪೇಪರ್ ಮಟ್ಟಿಗತ್ತೆ ಕಡಿದು ತಿನ್ನಬೇಕು. ಈಗ 3 ವರ್ಷ ಒಳಗಿನ ಮಕ್ಕಳಿಗೆ ಏನು ಹೆಂಗಿರ್ತದೆ ಅಂದ್ರೆ ಅವ್ರಿಗೆ ಅಂದರೆ ನುಂಗುವಂಥ ಅಥವಾ ಚೀಪ್ಲಿಕ್ಕೆ ಅವ್ರಿಗೆ ಶಕ್ಯ ಆಗಲ್ಲ. ಅವ್ರಿಗೆ ಏನು ಮಾಡ್ತೀವಿ ನಾವು, ಅದರದ್ದೇ ಆದಂಥ ಒಂದು ಮೆಥಡ್ ಇದೆ ಸರ್. ಅಂದರೆ ಅದು ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಇಂದ ನೀರಿನಲ್ಲಿ ಹಾಕಿದರೆ ಅದು ಕರಗ್ತದೆ ಸರ್. 2 ಚಮಚೆಯಲ್ಲಿ ಹಾಕಿ ಅದನ್ನು ನಾವು ಮಿಕ್ಸ್ ಮಾಡಿ ಅದನ್ನು ಸ್ಟೆರಿಲಿಟಿ ಮೇಂಟೈನ್ ಮಾಡಿ ಅವಕ್ಕೆ ನಾವು ಏನು ಮಾಡ್ತೀವಿ, ಔಷಧ ರೂಪ ಮುಖಾಂತರ ಏನು ಮಾಡ್ತೀವಿ ಆ ಮಕ್ಕಳಿಗೆ ನಾವು ಸೇವಿಸ್ಲಿಕ್ಕೆ ಕೊಡ್ತೀವಿ. ಅಂದರೆ 2 ವರ್ಷದ ಒಳಗಿನ ಮಕ್ಕಳಿಗೆ ಆಯಿತು. ಈಗ 2 ವರ್ಷ ಮೇಲ್ಪಟ್ಟವ್ರಿಗೆ ಏನಿದೆಯಲ್ಲ ಸರ್, 2 ವರ್ಷ ಮೇಲ್ಪಟ್ಟವ್ರಿಗೆ ಅದನ್ನು ಪೂರ್ತಿ 400 mg ಮಾತ್ರೆನೂ ಅದನ್ನು ಚಿವೇಬಲ್ ಅಥವಾ ಏನೋ ಚೀಪೋದಕ್ಕೆ ಅಥವಾ ಪೇಪರ್ ಮಟ್ಟಿಗತ್ತೆ ಕಡಿದು ತಿನ್ನಲಿಕ್ಕೆ ನಾವು ಅವರಿಗೆ ಹೇಳ್ಕೊಡ್ತೀವಿ. ಹಾಗೇನೆ ಸರ್, ಏನಂತಂದ್ರೆ ಈಗ ಈ ಏನು ಗಾಯಗಳಾಗಿರ್ತವೆ ಅಥವಾ ಮಲದಿಂದ ಈ ರೋಗ ಬರ್ತದೆ ಅಂತ ಹೇಳಿದ್ರಲ್ಲ, ಇದು ಕೂಡ ಏನು ಸಾಂಕ್ರಾಮಿಕ ರೋಗನ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನ ಸರ್, ಹೇಗೆ? ಹಾಂ ಸರ್, ಟ್ರಾನ್ಸ್ಪರೆನ್ಸಿ ಅಂದರೆ ಏನಾದ್ರು ಅವರು ಯಾರು ಇನ್ಫೆಕ್ಟೆಡ್ ಇರ್ತಾರಲ್ಲ ಮೇಡಮ್, ಯಾರು ಹೊಟ್ಟೆಯಲ್ಲಿ ಜಂತುಹುಳು ಇರ್ತದಲ್ಲ ಅವ್ರ ಮಲದ ಮುಖಾಂತರ ಅದು ಹುಳುಗಳು ವಾಪಸ್ ಬರ್ತಾರೆ ಮೇಡಮ್. ಅವು ಮಣ್ಣಿನಲ್ಲಿ ಸೇರಿ ಏನು ಮಾಡ್ತಾವೆ, ಮತ್ತೊಬ್ಬರಿಗೆ ಏನಾದ್ರು ಗಾಯಗಳಾಗಿದ್ದು ಅಥವಾ ಕಲುಷಿತವಾದಂಥ ನೀರು ಕುಡಿದ್ರಿಂದ ಅಥವಾ ಕಲುಷಿತವಾದಂಥ ಆಹಾರಗಳನ್ನು ಸೇವಿಸೋದ್ರಿಂದ
ಆಮೇಲೆ ಅವ್ರು ಏನು ಯಾರು ಇನ್ಫೆಕ್ಟೆಡ್ ಪರ್ಸನ್ ಇರ್ತಾರೆ ಅವ್ರ ಕೈಗಳ ಸರಿಯಾಗಿ ತೊಳ್ಕೊಳ್ಳಾರ್ದೆ ಅವ್ರು ಅಡುಗೆ ಮಾಡೋದ್ರಿಂದ ಅವರಿಂದ ಮತ್ತೊಬ್ಬರಿಂದ ಒಬ್ಬರಿಗೆ ಏನಾಗ್ತೈತಿ ಇದು ಟ್ರಾನ್ಸ್ಮಿಸಿಬಲ್ ಆಗ್ತೈತೆ ಮೇಡಮ್. ಅಂತಂದರೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿಯೂ ಕೂಡ ಯಾವ ರೀತಿ ಕೈ ತೊಳ್ಕೋಬೇಕು ಊಟಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಒಂದು ನಿಯಮ ಕೂಡ ಮಾಡಿದೆ. ಹಾಂ ಸರ್. ಸಾಬೂನು ಅಥವಾ ಬೇರೆ ಲಿಕ್ವಿಡಿಟಿ ಏನೈತಿ ಊಟಕ್ಕಿಂತ ಮೊದಲು ಏನೈತಿ ಕೈ ತೊಳ್ಕೋಬೇಕು, ಕೈ ತೊಳ್ಕೊಂಡ ನಂತರ ಏನೈತಿ ಮತ್ತೆ ಊಟವಾದ ನಂತರ ಏನೈತಿ ಮತ್ತೆ ಶುಚಿಗೊಳಿಸಬೇಕು ಅನ್ನೋಂಥದ್ದು. ಯಾಕಂದರೆ ಇದರಿಂದ ಕೂಡ ಕೈ ತೊಳಿಲಾರ್ದ ಊಟ ಮಾಡಿದ್ರೆ ಸಹಿತ ಕೂಡ ಆ ಕೀಟಾಣುಗಳು ಏನೈತಿ ನಮ್ಮ ಶರೀರ ಪ್ರವೇಶಿಸುತ್ತವೆ ಅನ್ನುವಂಥದ್ದು. ಹೌದು ಹೌದು ಸರ್, ಇದನ್ನು ಕೇಳಬೇಕಾಗಿತ್ತು ಅಂತಂದರೆ ಇದು ವರ್ಷದಲ್ಲಿ ಒಮ್ಮೆ ಅಥವಾ ವರ್ಷದಲ್ಲಿ 2 ಸಲ ಯಾವ ರೀತಿಯಾಗಿ ಇದು ತಾವು ಮಕ್ಕಳಿಗೆ ಇದು ರಾಷ್ಟ್ರೀಯ ಜಂತುಹುಳು ನಿರ್ಣಯವನ್ನು ನಾವು ವರ್ಷಕ್ಕೆ 2 ಸರಿ ಮಾಡ್ತೀವಿ ಸರ್. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಹೆಂಗಿದೆ ಅಂದರೆ ಆಗಸ್ಟ್ 10 ಮತ್ತು ಫೆಬ್ರವರಿ 10ನೇ ತಾರೀಕು ಅದನ್ನು ದಿನ ಈಗ ಹೆಂಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಈಗ ಏನು ದಿನಾಚರಣೆ ಆಚರಣೆ ಮಾಡ್ತೀವಲ್ಲ ಈ ಜಂತುಹುಳು ನಿವಾರಣೆಗೋಸ್ಕರನೇ ಗೌರ್ಮೆಂಟ್ದವರ ಸರ್ಕಾರದವರು ಏನು ಮಾಡಿದ್ದಾರೆ ಅದನ್ನು ಆಗಸ್ಟ್ 10 ಮತ್ತು ಫೆಬ್ರವರಿ 10ನೇ ತಾರೀಕಿನಂದು ಇದನ್ನು ರಾಷ್ಟ್ರೀಯ ಅಂದರೆ ಇಡೀ ರಾಷ್ಟ್ರದಾಗ ಎಲ್ಲ ಒಂದೇ ದಿನನೂ ಆಚರಣೆ ಮಾಡ್ತೀವಿ ಸರ್. ಅಂದರೆ ಈಗ 2 ದಿನ ಆಯಿತು, ಆಗಸ್ಟ್ 10 ಮತ್ತು ಫೆಬ್ರವರಿ 10ನೇ ತಾರೀಕಿಗೆ. ಇವು ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಪೂರ್ತಿಗೊಳ್ಳುತ್ತದೆಯೋ ಅಥವಾ ಇನ್ನೂ ಮಕ್ಕಳು ಉಳಿದಿರ್ತಾವೆ, ಕೆಲವು ಮಕ್ಕಳಿಗೆ ಶಾಲೆ ತಪ್ಪಿಸಿರ್ತಾವೆ, ಅಂಥವು ಇಂಥವು ಇರ್ತಾವೆ, ಅವನ್ನ ಯಾವ ರೀತಿ ಆಗಿತ್ತು? ಅವಕ್ಕೆ ಮಾಪಪ್ ಡೇ ಅಂತೇಳಿ ಆ್ಯಕ್ಚುಲಿ ಒಂದು 5 ಡೇಸ್ ಬಿಟ್ಟು ಅಥವಾ 6 ಡೇಸ್ ಬಿಟ್ಟು ಅದನ್ನು ಮಾಪಪ್ ಡೇ ಅಂತ ಮಾಡ್ತೀವಿ. ಈ ವರ್ಷ ಏನೈತಲ್ಲ ನಮ್ಮದು ಫೆಬ್ರವರಿ 14ನೇ ತಾರೀಕು ನಮಗೆ ಮಾಪಪ್ ಡೇ ಅಂತ ಹೇಳಿತ್ತು. ಅಂದರೆ 10ನೇ ತಾರೀಕು ಯಾರು ಮಕ್ಕಳು ಮಾತ್ರೆಗಳನ್ನು ಸೇವಿಸಿರುವುದಿಲ್ಲ ಆವತ್ತಿನ ದಿವಸ 16ನೇ ತಾರೀಕು ಏನೈತಲ್ಲ ಎಲ್ಲ ಮಕ್ಕಳು ಉಳಿದ ಮಕ್ಕಳಿಗೆ ಏನು ಮಾಡ್ತೀವಿ ನಾವು ಈ ಮಾತ್ರೆಗಳನ್ನು ವಿತರಣೆ ಮಾಡಿಸ್ತೀವಿ. ಅಂದರೆ ಸರ್ ಇವಾಗ 1ರಿಂದ 19ನೇ ವರ್ಷದ ಮಕ್ಕಳಿಗೆ ನೀವು ಏನು ಮಾಡ್ತೀರಿ, ಶಾಲೆಗೆ ಹೋಗ್ತೀರಿ, ಅಂಗನವಾಡಿಗೆ ಹೋಗ್ತೀರಿ, ಅವರನ್ನು ನಿಮ್ಗೆ ಏನಂತಂದರೆ ನೇರವಾಗಿ ಅವ್ರ ಜೊತೆಗೆ ನಿಮ್ಗೆ ಸಂಪರ್ಕ ಸಿಗುತ್ತೆ. ಈಗ ಉಳಿದಂತಹ ಜನಸಾಮಾನ್ಯರಿಗೂ ಕೂಡ ಈ ಜಂತುಹುಳ ರೋಗ ಅನ್ನುವಂಥದ್ದು ಬಾಧಿಸ್ತಾನೆ ಇರುತ್ತೆ. ಅವರಿಗೆ ಇದರಿಗೆ ಯಾವ ರೀತಿ ಹರಡುತ್ತೆ, ಅವ್ರಿಗೆ ನೀವು ಏನೆಲ್ಲ ಪ್ರಿಕಾಷನ್ಗಳನ್ನು ತೆಗೆದುಕೊಳ್ತೀರಿ, ಅವ್ರ ಇದರಿಂದ ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು? ಇದು ಮೋಡ್ ಆಫ್ ಸ್ಪ್ರೆಡ್ ಅಂತೂ ಎಲ್ಲರಿಗೂ ಕಾಮನ್ ಇರ್ತದೆ ಮೇಡಮ್. ಅಂದರೆ ಯಾರಿಗೆ ಆಗಲಿ ಈ ದೇಹದಾಗ ಈಗ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಅದು ನಮ್ಮ ದೇಹ ಸೇರೋದಂದ್ರೆ ನಾವು ತಿನ್ನುವಂಥ ಆಹಾರದ ಮುಖಾಂತರ ಮತ್ತು ಮಲದ ಮುಖಾಂತರ ನಮ್ಮ ದೇಹವನ್ನು ಸೇರ್ತೈತೆ ಮೇಡಮ್ ಇದು. ಮತ್ತು ನಾವು ಏನು ಗಾಯಗಳಾದಾಗ ಸರಿಯಾಗಿ ಅದ್ರ ಉಪಚಾರ ತೊಗೊಳ್ಳಾರ್ದೆ ಅಥವಾ ಪಾದರಕ್ಷೆಗಳನ್ನು ಧರಿಸಲಾರ್ದೆ ನಾವು ಅಡ್ಡಾಡಿದ್ರಿಂದ ಆ ಗಾಯದ ಮುಖಾಂತರ ಮಣ್ಣಿನಲ್ಲಿರ್ತಕ್ಕಂಥ ಅವು ಏನು ಕ್ರಿಮಿಗಳದಾವಲ್ಲ ನಮ್ಮ ದೇಹದವನ್ನು ಸೇರಿ ಏನು ಮಾಡ್ತಾವೆ ಜಂತುಹುಳುಗಳಾಗಿ ಅವು ನಮಗೆ ಜಂತುಹುಳ ಬಾಧಿತವನ್ನು ಉಂಟು ಮಾಡ್ತಾವೆ ಮೇಡಮ್. ಅದಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಏನೈತಲ್ಲ ಇದನ್ನು 1ರಿಂದ 2 ವರ್ಷದ ವಿದ್ಯಾರ್ಥಿಗಳಿಗೆ 200 mg ಐತಿ ಮತ್ತು 2 ವರ್ಷ ಮೇಲ್ಪಟ್ಟವರಿಗೆ ಕಾಮನ್ ಆಗಿ 400 mg ಮಾತ್ರೆ 6 ತಿಂಗಳಿಗೊಮ್ಮೆ ಸೇವಿಸುವುದರಿಂದ ಅವ್ರಿಗೆ ಯಾವುದೇ ಥರ ಅಂಥ ಜಂತುಹುಳು ಬಾಧೆಗಳನ್ನು ಆಗೋದಿಲ್ಲ. ಆದರೆ ಈ ಸರ್ ಕೇಳಬೇಕಾದ ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ಈಗ ಜಂತು ನಿವಾರಣಾ ಅಂತೇಳಿ ಒಂದು ತಾವು ಮೆಡಿಸಿನ್ ಕೊಡ್ತೀರಿ. ಆ ಜಂತು ನಿವಾರಣಾ ಮೆಡಿಸಿನ್ ಕೊಟ್ಟ ನಂತರ ಮತ್ತೆ ಆ ಜಂತು ಅದರಲ್ಲಿ ಅವನ ಶರೀರದಲ್ಲಿ ಅದಾವು ಅನ್ನೋದಕ್ಕೆ ಏನೈತಿ ಮತ್ತೆ ಯಾವ ರೀತಿಯಾಗಿ ಅವ್ರು ತಿಳ್ಕೊಬೇಕಾಗ್ತೈತಿ, ಅಥವಾ ಅವು ಈ ತಗೊಂಡ್ಮ್ಯಾಗ ಮತ್ತು ಇದನ್ನು ಸ್ಪ್ರೆಡ್ ಆಗ್ತೈತಿ ಅನ್ನುವಂಥ ಮಾತು ಯಾಕೆ ಬರ್ತೈತಿ? ಸ್ಪ್ರೆಡ್ ಅಂದರೆ ಸರ್ ಈಗ ನಾವು ಮತ್ತೆ ಹೈಜಿನಿಕ್ ನಾವು ಈಗ ತೊಗೊಂಡಾಗ ಮತ್ತು ನಾವು ನಿರ್ಮೂಲನೆಗೊಳ್ತೀವಿ ಮತ್ತು ನಾವು ಈಗೇನು ಮುಂಜಾಗ್ರತೆ ಕ್ರಮಗಳದಾವಲ್ಲ ಸರ್, ಅದಕ್ಕೆ ನೀವು ಹೇಳಿದ್ರಿ ಕೈ ತೊಳ್ಕೊಳ್ಳೋ ವಿಧಾನಗಳು ಬಳಸೋದಾಗಲಿ ಅಥವಾ ಶುಭ್ರವಾದಂಥ ಏನು ನಾವು ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಆಹಾರ, ಹೊರಗಡೆ ತಯಾರಾದಂಥ ಆಹಾರಗಳನ್ನು ಸೇವಿಸೋದ್ರಿಂದ ಅದ್ರ ಮೇಲೆಲ್ಲ ನೊಣಗಳು ಕುಂತಿರ್ತಾವೆ. ಯಾಕಂದ್ರೆ ನೊಣಗಳದ ಮುಖಾಂತರ ಏನಾಗಿರ್ತದೆ ಬಯಲು ಮಲದ ಮ್ಯಾಗನೂ ಕುಂತು ಅದು ಆಹಾರದ ಮ್ಯಾಗ ಕುಂತ್ರೆ ಅವಾಗೂ ನಮ್ಮ ದೇಹವನ್ನು ಸೇರುವಂಥ ಚಾನ್ಸ್ ಇರ್ತೈತಿ. ಅಥವಾ ನೀರಿನ ಮುಖಾಂತರ ಈ ಕೆರೆ ಹಳ್ಳಿಯೊಳಗೆ ಏನಿರ್ತೈತಿ ಕೆರೆ ಹಳ್ಳಗಳಿಂದ ಡೈರೆಕ್ಟಾಗಿ ಅವನ್ನೇನೋ ಶುದ್ಧೀಕರಿಸಲಾರ್ದೆ ಏನು ಮಾಡ್ತೀವಿ ನಾವು ಅದನ್ನು ನೀರು ಸೇವಿಸೋದ್ರಿಂದ ನಮ್ಮ ನೀರಿನ ಮುಖಾಂತರ ಹೋಗ್ತೈತಿ. ಮತ್ತು ಕಾಲುಗಳಿಗೆ ಏನಾರ ಗಾಯಗಳಾದಾಗ ಅಥವಾ ಮಣ್ಣಿನ ಕೆಲಸ ಮಾಡೋ ಟೈಮ್ದಾಗ ನಾವು ಸರಿಯಾಗಿ ಕೈ ತೊಳ್ಕೊಳ್ಳಾರ್ದೆ ಊಟ ಮಾಡೋದ್ರಿಂದ ಏನಾಗ್ತೈತೆ ನಮಗೆ ಈ ನಮ್ಮ ದೇಹವನ್ನು ಸೇರ್ತವೆ. ಅದ ಕೇಳಬೇಕಾಗಿದ್ದು ಏನು ಅಂತಂದರೆ, ಈಗಾಗಲೇ ನಾವು ಜಂತು ನಿವಾರಣಾ ನಾವು ಔಷಧಿ ತೊಗೊಂತೀವಿ, ನಮಗೆ ಜಂತುಗಳಾಗಿ ಏನು ಇರೋಂಗಿಲ್ಲ, ನಮ್ಮ ಶರೀರ ಸ್ವಚ್ಛವಾಗಿದೆ ಅನ್ನುವಂಥದ್ದು ಮಾತು ನಾವು ನಂಬಿ ಬಿಡ್ತೀವಿ. ಆದರೆ ರೀತಿ ಇನ್ನುಳಿದಂಥ ಪ್ರಮುಖ ಅಂಶಗಳನ್ನು ಕೂಡ ಗಮನಿಸಬೇಕಾದಂಥದ್ದು ಸ್ವಚ್ಛತೆ. ಯಾಕಂದ್ರೆ ಮನೆಯ ಸುತ್ತಮುತ್ತಲಿನೂ ಕೂಡ ವಾತಾವರಣ ಸ್ವಚ್ಛತೆ ಇಡಬೇಕು. ಆಮ್ಯಾಗ ಬಯಲು ಶೌಚಾಲಯ ಅದನ್ನು ಏನೈತಿ ತಡೆಗಟ್ಟಬೇಕು. ಅಂದರೆ ಇವೆಲ್ಲ ಅದಕ್ಕೆ ಪ್ಲಸ್ ಪಾಯಿಂಟ್ಸ್. ಹಾಂ ಸರ್. ಈ ರೀತಿ ಆದಂಥ ಇದರಿಂದ ಕೂಡ ಏನೈತಿ ನಾವು ಎಷ್ಟೋ ಔಷಧ ತೆಗೆದು ಸಹಿತ ಇವೆಲ್ಲ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಇರುವುದರಿಂದ ಮತ್ತೆ ಆ ರೋಗವನ್ನು ನಮ್ಮ ಶರೀರ ಪ್ರವೇಶಿಸುವಂಥ ಒಂದು ನಡೀತೈತಿ ಅನ್ನೋದು ಕೂಡ. ಸರ್, ಈಗ ಮುಂದಿನದಾಗಿ ಕೇಳಬೇಕು ಏನಂತಂದರೆ, ಸ್ವಚ್ಛತೆ ಮಕ್ಕಳಿಗೆ ಆರೋಗ್ಯ, ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಏನು? ಮಕ್ಕಳಲ್ಲಿ ಒಂದು ಪೋಷಕಾಂಶಯುಕ್ತವನ್ನು ಆಹಾರವನ್ನು ಕೊಡಬೇಕು. ಯಾಕಂದರೆ
ಮಕ್ಕಳ ಪೋಷಕಾಂಶ ಏನಂತಲ್ಲ ಬೇಸಿಕ್ ಇರ್ತಲ್ಲ ಅಂದ್ರೆ ಮಗುಗೆ ಪ್ರೋಟೀನ್ಯುಕ್ತ ಆಹಾರ ಆಗಲಿ ಅಥವಾ ಕಬ್ಬಿಣಾಂಶಯುಕ್ತ ಆಹಾರ ಆಗಲಿ ಅಥವಾ ಒಳ್ಳೆ ಕೊಬ್ಬಿನಾಂಶ ಅಂದರೆ ಫ್ಯಾಟ್ ಬೇಸಿಕ್ ಎಲಿಮೆಂಟ್ಸ್ ಇರ್ತಾವಲ್ಲ ಸರ್, ಅವೆಲ್ಲ ಕೊಡೋದ್ರಿಂದ ಏನಾಗ್ತದೆ ಮಗು ಶಾರೀರಿಕವಾಗಿ ಬೆಳವಣಿಗೆ ಹೊಂದೈತಿ. ಮತ್ತು ಇದ್ರ ಜೊತೆಗೆ ಮಕ್ಕಳಿಗೆ ಏನೈತಲ್ಲ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಅಂದರೆ ಬಯಲು ಶೌಚವನ್ನು, ಈಗ ನೀವು ಹೇಳಿದ ಪ್ರಕಾರ ಬಯಲು ಶೌಚವನ್ನು ತಡೆಗಟ್ಟೋದು ಮತ್ತು ಕೈ ತೊಳ್ಕೊಳ್ಳೋ ವಿಧಾನಗಳನ್ನು ಬಳಸೋದ್ರಿಂದ ಅಟ್ಲೀಸ್ಟ್ ನಾವು ಊಟ ಮಾಡೋಕ್ಕಿಂತ ಮೊದಲು ಮತ್ತು ಶೌಚಾಲಯಕ್ಕೆ ಹೋದ್ಮೇಲೆ ಹೊರಗಡೆ ಆಟ ಆಡ ಬಂದಿಂದ ಮಕ್ಕಳಿಗೆ ಸರಿಯಾಗಿ ಸೋಪಿನಿಂದ ಕೈ ನೊರೆ ಬರುವ ಹಾಗೆ ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಳೋ ವಿಧಾನಗಳನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮತ್ತು ಏನೈತಲ್ಲ ಈ ಹೊರಗಡೆ ತಯಾರು ಮಾಡತಕ್ಕಂಥ ಆಹಾರವನ್ನು ತ್ಯಜಿಸೋದ್ರಿಂದ ಬೇಕ್ರಿ ಪ್ರಾಡಕ್ಟ್ಗಳಾದಂತಹ ಈ ಬ್ರೆಡ್ಡು, ಬಿಸ್ಕಿಟು ಮತ್ತು ಇವೇನು ಕಾರ್ಬೋಹೈಡ್ರೇಟ್ ಏನು ಕೊಬ್ಬಿನಾಂಶದಿಂದ ತಯಾರು ಮಾಡ್ತಕ್ಕಂಥ ಆಹಾರ ವಿಧಾನವಲ್ಲ, ಕುರ್ಕುರೆ ಆಗಲಿ ಅಥವಾ ಪ್ಯಾಕ್ಡ್ ಫುಡ್ ಅಂತಾರಲ್ಲ ಸರ್, ಅವನು ತ್ಯಜಿಸೋದ್ರಿಂದ ಆಗಲಿ ಮತ್ತು ಈಗ ಕೋಲ್ಡ್ ಡ್ರಿಂಕ್ಸ್ಗಳು ಇವೆಲ್ಲ ಸ್ಟೋರ್ಡ್ ಫುಡ್ ಬರ್ತಾವಲ್ಲ ಸರ್, ಅವನ್ನುಗಳನ್ನೆಲ್ಲ ತ್ಯಜಿಸೋದ್ರಿಂದ ಏನಾಗ್ತೈತಿ ಮಗು ಮನೆಯಲ್ಲೇ ಏನು ಮಾಡಿದ್ರು ಮನೆಯಲ್ಲೇ ತಯಾರಿಸಿ ಮಾಡಿದಂಥ ಆಹಾರವನ್ನು ನಾವು ಕೊಡೋದ್ರಿಂದ ಮಗು ಸದೃಢವಾಗಿ ಬೆಳಿತೈತಿ. ಸದೃಢ ಸಮಾಜ ಮತ್ತು ಸದೃಢ ಮಕ್ಕಳಿಂದ ನಮ್ಮ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಸಹಾಯವಾಗ್ತದೆ ಸರ್. ಅಂದರೆ ಸರ್ ಈಗ ನೀವು ಹೇಳಿದ್ರಿ ಮನೆಯಲ್ಲಿನ ಆಹಾರವನ್ನು ಸೇವಿಸಬೇಕು, ಹೊರಗಿನ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ. ವಿಶೇಷವಾಗಿ ನಾವು ಯಾವುದೇ ಒಂದು ಮಕ್ಕಳನ್ನು ಗಮನಿಸಿದ್ರು ಕೂಡ ಇದು ಪೌಷ್ಟಿಕತೆಯಿಂದ ಇದೆ ಅನ್ನುವಂಥದ್ದನ್ನು ಯಾರಿಂದ ನಾವು ಕೇಳುವುದಿಲ್ಲ. ಹಾಗಾಗಿ ಆ್ಯಸ್ ಎ ಡಾಕ್ಟರ್ ಆದಂತಹ ನೀವುಗಳು ಮಕ್ಕಳು ಪೌಷ್ಟಿಕತೆಯಿಂದ ಇರಬೇಕಂದ್ರೆ ವಿಶೇಷವಾಗಿ ಯಾವ ಆಹಾರಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು? ಮಕ್ಕಳಿಗೆ ಈಗ ಹಸಿರು ತರಕಾರಿಗಳಾಗಲಿ ಅಥವಾ ಈಗ ಗಜ್ಜರಿ ಇಂಥವು ಮೊದಲೇ ಮೊಳಕೆ ಬಂದಂಥ ಕಾಳುಗಳನ್ನು ಕೊಡೋದು ಮಕ್ಕಳಿಗೆ. ಮತ್ತು ಯಾರಾದರೂ ನಾನ್ ವೆಜಿಟೇರಿಯನ್ ಇದ್ದರೆ ಅಂದರೆ ಈಗ ಮೊಟ್ಟೆಗಳನ್ನು ಕೊಡ್ಬೋದು, ಆಮೇಲೆ ಹಾಲು ಕೊಡ್ಬೋದು. ಈ ಥರ ಮಕ್ಕಳಿಗೆ ಇರ್ತಕ್ಕಂಥ ಎಲ್ಲ ಆಹಾರಗಳನ್ನು ಕೊಡೋದ್ರಿಂದ ಏನಾಗ್ತೈತಿ ಮಗು ದೈಹಿಕವಾಗಿ ಸದೃಢವಾಗಿ ಬೆಳಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಹಸಿರು ತರಕಾರಿ ಒಳಗೆ ಏನೈತಿ ವಿಟಮಿನ್ ಹೆಚ್ಚಾಗಿ ಎಲ್ಲ ಪೋಷಕಾಂಶಗಳು ಹೆಚ್ಚಾಗಿರ್ತಾವೆ. ಅದಕ್ಕೆ ಏನೈತಿ ಹೆಚ್ಚಾಗಿ ಏನೈತಿ ತರಕಾರಿ ಉಪಯೋಗ ಮಾಡೋದ್ರಿಂದ ಏನೈತಿ ಆರೋಗ್ಯ ಇನ್ನೂ ಹೆಚ್ಚಾಗಿ ನಾವು ಕಾಪಾಡಿಕೊಳ್ಳಬಹುದು ಅನ್ನೋದು. ಆಹಾರದ ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡೋದ್ರಿಂದ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನೋದು ಇದ್ರದ್ದು ಸಂಕೇತವಾಗಿರುತ್ತೆ. ಈಗ ನಾವು ಮತ್ತೆ ಏನೈತಿ ಆರೋಗ್ಯದ ವಿಷಯವಾಗಿ ವೈದ್ಯಾಧಿಕಾರಿಗಳಿಗೆ ಕರೆಸಿ ಮುಂದಿನ ಮತ್ತೆ ಯಾವ ರೀತಿಯಾಗಿ ಅವರ ಕಾರ್ಯಕ್ರಮ ನಡೀತಾ ಇರ್ತವೆ ಅದನ್ನು ಕೂಡ ನಾವು ತಮಗೆ ಮೇಲಿನ ಮೇಲೆ ಕರೆಸಿ ವಿದ್ಯಾರ್ಥಿಗಳಿಗೆ ಏನೈತಿ ಆಗಿಂದಾಗ ಅದರ ತಿಳುವಳಿಕೆಯನ್ನು ಹೇಳ್ತಾ ಇರ್ತೇವೆ. ಈಗ ಕೊನೆಯದಾಗಿ ಹೇಳಬೇಕು ಏನಂತಂದರೆ, ಈ ಆರೋಗ್ಯ ತಪಾಸಣೆ ಈಗಾಗಲೇ ನಡೆದಿದೆ. ವೈದ್ಯಾಧಿಕಾರಿಗಳು ಕೂಡ ಸರ್ಕಾರಿ ದವಾಖಾನೆಯಲ್ಲಿ ಕೂಡ ದಿನನಿತ್ಯವಾಗಿ ಹೇಳ್ತಾ ಇರ್ತಾರೆ. ಈ ಔಷಧಿ ಕೂಡ ಏನೈತಿ ಹೊರಗೆ ಸಿಗುವಂಥದ್ದಲ್ಲ, ಫ್ರೀ ಆಫ್ ಕಾಸ್ಟ್ ಏನೈತಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವೈದ್ಯಾಧಿಕಾರಿಗಳೇ ಫ್ರೀಯಾಗಿ ಕೊಡ್ತಾರೆ. ಯಾವುದೇ ಮಕ್ಕಳು ಇದರಿಂದ ವಂಚಿತರಾಗಿದ್ದರೆ ಹೋಗಿ ಔಷಧಿಯನ್ನು ಸಮೀಪದ ಅಂಗನವಾಡಿಗೆ ಹೋಗಿ ಏನೈತಿ ಔಷಧವನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ನೀನು ಹಿಂದೇಟು ಹಾಕೋದು ಬೇಡ. ಯಾಕಂತಂದರೆ ಜಂತು ನಿವಾರಣಾ ಕೂಡ ಒಂದು ಅಭಿಯಾನ ಅಂತಲೇ ಅನ್ಬೋದು. ಯಾಕಂದರೆ ರೋಗ ನಿರೋಧಕ ಒಂದು ಅಭಿಯಾನ ಅಂತಲೇ ಅನ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇದು ಅಂದರೆ ತಮ್ಮ ಮಕ್ಕಳು ಆ ಮಾತ್ರೆಗಳನ್ನು ಸೇವಿಸ್ಯಾರಲ್ಲ ಅಥವಾ ಸ್ಕೂಲ್ನೊಳಗೆ ಕೊಟ್ಟಾರಲ್ಲಂತೆ ಪಾಲಕರಾಗಿ ತಾವು ಏನಾಯ್ತಲ್ಲ ನಿಮ್ಮದು ಜವಾಬ್ದಾರಿ ಇರ್ತೈತಿ. ಈ ರಾಷ್ಟ್ರೀಯ ಜಂತುಹುಳು ಕಾರ್ಯಕ್ರಮವನ್ನು ಪಾಲಕರು ಇದನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನನಗೆ ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಚಲನೆಲ್ಲ ಕರೆದು ಧನ್ಯವಾದ. ಈ ಸದ್ಯ ನಮ್ಮ ಹತ್ರ ಏನಂತಂದರೆ ವೈದ್ಯಾಧಿಕಾರಿಗಳು ಒಂದು ಏನು ಮನವಿ ಇಟ್ಟರು ಅಂತಂದರೆ, ವಿಶೇಷವಾಗಿ ನಾವು ಮಕ್ಕಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಮನೆಗಳಲ್ಲಿ ಮಕ್ಕಳು ಅಳ್ತಾ ಇದ್ದಾವೆ ಅಂತಂದರೆ ಸಾಕು, ನಮಗೇನೋ ಮಗುವಿಗೆ ತೊಂದರೆ ಆಗಿದೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಮ್ಮ ಮುಂದೆ ವೈದ್ಯಾಧಿಕಾರಿಗಳು ಕೂಡ ಗಮನ ಬಿಟ್ಟರು. ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಲೂ ಕೂಡ ಇದೆ. ಆ ಮಕ್ಕಳಿಗೆ ಇವತ್ತು ಶಾಲೆಗಳಲ್ಲಿ ವಿಶೇಷವಾಗಿ ನಾವೆಲ್ಲರೂ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತೇವೆ, ಮಕ್ಕಳನ್ನು ತೋರಿಸ್ತೇವೆ. ಹಾಗೆ ಇವತ್ತು ಏನಂತಂದರೆ ನಮ್ಮ ಮಕ್ಕಳಿರುವಂತಹ ರೋಗಗಳು ವಿಶೇಷವಾಗಿ ಶಾಲಾ ಕಾಲೇಜುಗಳಿಗೆ ಇವತ್ತು ಗೌರ್ಮೆಂಟ್ನಿಂದ ಡಾಕ್ಟರ್ಸ್ ಬರ್ತಾರೆ. ಈ ಜಂತುಹುಳಗಳಾಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರ್ಬೋದು, ಅಪೌಷ್ಟಿಕತೆಯಿಂದ ಕೂಡಿದಂತಹ ಮಕ್ಕಳಾಗಿರ್ಬೋದು, ಇವರೆಲ್ಲರನ್ನ ಚೆಕ್ ಮಾಡಲಿಕ್ಕೆ ವರ್ಷವಿಡೀ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮದೇ ಆದಂತಹ ಕ್ಯಾಂಪ್ಗಳನ್ನು ಹಾಕಿಕೊಂಡು ಅವರು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಈ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಪರವಾಗಿಯೂ ಆಗಿರಬಹುದು, ನಮ್ಮ ವಾಹಿನಿಯ ಪರವಾಗಿಯೂ ಕೂಡ ನಾವು ಪಾಲಕರಲ್ಲಿ ವಿನಂತಿಸ್ತೇವೆ, ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಆ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ ನೀವು ಮಕ್ಕಳ ಜೊತೆಗೆ ಕೈ ಜೋಡಿಸಿ ಅವರ ಆರೋಗ್ಯವನ್ನು ಬಹಳಷ್ಟು ಏನಂತ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನೋದನ್ನು ವಾಹಿನಿ ಮೂಲಕ ನಿಮ್ಮನ್ನು ವಿನಂತಿಸ್ತೇವೆ. ವೈದ್ಯಾಧಿಕಾರಿಗಳಾದ ವಿಶ್ವನಾಥ ಅಲ್ಮೇಲ್ ಸರ್, ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿವರವಾದಂಥ ಮಾಹಿತಿ ಕೊಟ್ಟು ಆರೋಗ್ಯ ಕಾಪಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ವಿದ್ಯಾರ್ಥಿಗಳು ಕೂಡ ಇದರ ಒಂದು ಪಾಲಿಸ್ತಾರೆ ಅಂತ ಹೇಳಿ ನಾವು ಆಶಿಸ್ತೇವೆ. ಕೊನೆಯದಾಗಿ ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ.